ಶಾಂತಿ. ದಿನಾಂಕ ಆಗಿದೆ 26/6/2026. ಈ ಪ್ರಪಂಚದಲ್ಲಿ ನಿಷ್ಕಾಮ ಸೇವೆಯನ್ನು ಕೇವಲ ಒಬ್ಬ ತಂದೆಯೇ ಮಾಡುತ್ತಾರೆ. ಉಳಿದಂತೆ ನೀವು ಏನೆಲ್ಲ ಕರ್ಮ ಮಾಡುತ್ತಿದ್ದೀರಿ ಅದರ ಫಲವು ಅವಶ್ಯವಾಗಿ ಸಿಗುತ್ತದೆ. ಡ್ರಾಮಾನುಸಾರ ಹೊಸ ರಾಜಧಾನಿಯು ಸ್ಥಾಪನೆಯಾಗುವುದು ನಿಶ್ಚಿತವಾಗಿದೆ. ಶ್ರೀಮತದಂತೆ ನಾವು ನಮಗಾಗಿ ರಾಜಧಾನಿ ಸ್ಥಾಪನೆ ಮಾಡುತ್ತಿದ್ದೇವೆ ಎಂದು ನೀವು ಮಕ್ಕಳಿಗೆ ಖುಷಿ ಇದೆ. ಈ ಹಳೆಯ ಪ್ರಪಂಚದ ವಿನಾಶವಾಗಲೇಬೇಕು. ನೀವು ಮಕ್ಕಳು ಎಷ್ಟು ಪುರುಷಾರ್ಥ ಮಾಡುತ್ತೀರೋ ಅಷ್ಟು ಉನ್ನತ ಪದವಿಯನ್ನು ಪಡೆಯುತ್ತೀರಿ. ನಾವು ಬಾಪ್ದಾದರವರಿಂದ ವಿಶ್ವದ ಮಾಲೀಕರಾಗುತ್ತೇವೆಂದು ಬ್ರಹ್ಮಕುಮಾರ ಕುಮಾರಿಯರು ಹೇಳುತ್ತಾರೆ. ವಿಶ್ವದ ಮಾಲೀಕರನ್ನಾಗಿ ಮತ್ಯಾರೂ ಮಾಡಲು ಸಾಧ್ಯವಿಲ್ಲ. ವಿಶ್ವದ ಮಾಲೀಕರು ಈ ಲಕ್ಷ್ಮೀನಾರಾಯಣರೇ ಆಗಿದ್ದರು. ಶಿವತಂದೆಯಂತೂ ವಿಶ್ವದ ಮಾಲೀಕರಾಗುವುದಿಲ್ಲ. ನೀವು ಮಕ್ಕಳೇ ವಿಶ್ವದ ಮಾಲೀಕರಾಗುತ್ತೀರಿ. ತಂದೆಯು ತಿಳಿಸುತ್ತಾರೆ, ನಾನಂತೂ ನಿಷ್ಕಾಮ ಸೇವೆ ಮಾಡುತ್ತೇನೆ. ಮಕ್ಕಳನ್ನು ವಿಶ್ವದ ಮಾಲೀಕರನ್ನಾಗಿ ಮಾಡುತ್ತೇನೆ, ಆದರೆ ನಾನಾಗುವುದಿಲ್ಲ. ಮುಕ್ತಿ ಜೀವನ್ಮುಕ್ತಿಯ ಮಾರ್ಗವನ್ನು ಯಾವುದೇ ಮನುಷ್ಯರೂ ಕೊಡಲು ಸಾಧ್ಯವಿಲ್ಲವೆಂದು ಈಗ ನೀವು ಮಕ್ಕಳು ತಿಳಿದುಕೊಂಡಿದ್ದೀರಿ. ನೀವು ಮಕ್ಕಳಿಗಾಗಿ ಸ್ವರ್ಗವು ಸ್ಥಾಪನೆಯಾಗುತ್ತದೆ. ಅಂದ ಮೇಲೆ ಅವಶ್ಯವಾಗಿ ನರಕದ ವಿನಾಶವೂ ಆಗಲೇಬೇಕಿದೆ. ಶ್ರೀಮತದ ಆಧಾರದ ಮೇಲೆ ಬ್ರಾಹ್ಮಣರ ಮೂಲಕ ಆದಿ ಸನಾತನ ದೇವಿ ದೇವತಾ ಧರ್ಮವು ಸ್ಥಾಪನೆ ಆಗುತ್ತಿದೆ ಎಂದು ನೀವು ತಿಳಿದಿದ್ದೀರಿ. ಭಾರತವಾಸಿಗಳು ಮೊಟ್ಟಮೊದಲು ಆರ್ಯರಾಗಿದ್ದರು, ಬಹಳ ಧನವಂತರಾಗಿದ್ದರು. ಈಗ ಅನಾರ್ಯರಾಗಿದ್ದಾರೆ, ಸ್ವಲ್ಪವೂ ಬುದ್ಧಿ ಇಲ್ಲ. ತಂದೆಯಿಂದ ಸ್ವರ್ಗದ ಆಸ್ತಿಯನ್ನು ತೆಗೆದುಕೊಳ್ಳುತ್ತಿದ್ದೇವೆ. ಅಂತಹ ಆಸ್ತಿಯನ್ನು ಕೊಡುವಂತಹ ತಂದೆಯನ್ನು ನೆನಪು ಮಾಡಬೇಕಾಗಿದೆ. ವಿನಾಶದ ವಿನಃ ಸ್ಥಾಪನೆಯಾಗಲು ಸಾಧ್ಯವಿಲ್ಲ. ನೀವೀಗ ತ್ರಿಕಾಲದರ್ಶಿಗಳಾಗಿದ್ದೀರಿ. ಜ್ಞಾನದ 3ನೇ ನೇತ್ರವು ಸಿಕ್ಕಿದೆ. ಕಲ್ಪದ ಹಿಂದೆ ತಂದೆಯು ಹೇಗೆ ತಿಳಿಸಿದ್ದರೋ ಅದೇ ರೀತಿ ಈಗಲೂ ಸಹ ತಿಳಿಸುತ್ತಿದ್ದಾರೆ. ಬಾಬಾ ನಮ್ಮನ್ನು ಮನುಷ್ಯರಿಂದ ದೇವತೆಗಳನ್ನಾಗಿ ಮಾಡುತ್ತಾರೆ. ಪ್ರಾಕೃತಿಕ ವಿಕೋಪಗಳೂ ಸಹ ಆಗಲೇಬೇಕೆಂದು ಬುದ್ಧಿಯಲ್ಲಿದೆ. ಬಾಂಬುಗಳ ಮಳೆಯಾಗುತ್ತದೆ. ಇವೆಲ್ಲದರ ವಿನಾಶವಾದರೆ ಸತ್ಯಯುಗದ ಸ್ಥಾಪನೆಯಾಗುವುದು. ನೀವೀಗ ತಿಳಿದಿದ್ದೀರಿ. 100% ನಿಶ್ಚಿತವಾಗಿದೆ. ನಮ್ಮ ರಾಜ್ಯ ಭಾಗ್ಯವನ್ನು ಸ್ಥಾಪನೆ ಮಾಡಿಕೊಳ್ಳುತ್ತೇವೆ. ಇದರಲ್ಲಿ ಯುದ್ಧ ಯಾವುದರ ಮಾತಿಲ್ಲ. ತಂದೆಯ ಯಾವ ಯಾವ ಮಹಿಮೆ ಇದೆಯೋ ಅದನ್ನು ಸ್ವಯಂನಲ್ಲಿ ತರಬೇಕು. ತಂದೆಯ ಸಮಾನ ಮಹಿಮಾ ಯೋಗ್ಯರಾಗಬೇಕಾಗಿದೆ. ಪಾರಲೌಕಿಕ ತಂದೆಯಿಂದ ಪವಿತ್ರತೆಯ ಆಸ್ತಿಯನ್ನು ತೆಗೆದುಕೊಳ್ಳಬೇಕಾಗಿದೆ. ಪವಿತ್ರರಾಗುವುದರಿಂದಲೇ ಸ್ವರ್ಗದ ಆಸ್ತಿಯು ಸಿಗುತ್ತದೆ. ಶ್ರೀಮತದಂತೆ ತಮ್ಮ ತನು ಮನ ಧನದಿಂದ ಒಂದು ಆದಿ ಸನಾತನ ದೇವಿ ದೇವತಾ ಧರ್ಮದ ಸ್ಥಾಪನೆ ಮಾಡಬೇಕಾಗಿದೆ. ಹಳೆಯ ಸಂಸ್ಕಾರಗಳೆಂಬ ಅಸ್ಥಿತಳನ್ನು ಸಂಪೂರ್ಣ ಸ್ಥಿತಿಯ ಸಾಗರದಲ್ಲಿ ಸಮಾವೇಶಗೊಳಿಸುವಂತಹ ಸಮಾನ ಹಾಗೂ ಸಂಪೂರ್ಣ ಭವ. ತಂದೆಯ ಸಮಾನ ಅಥವಾ ಸಂಪೂರ್ಣರಾಗಲು ಸೃಷ್ಟಿಯ ಅಂತ್ಯದ ಮೊದಲು ತಮ್ಮ ಬಲಹೀನತೆ ಹಾಗೂ ಕೊರತೆಗಳನ್ನು ಅಂತ್ಯಗೊಳಿಸಿರಿ. ವಿಸ್ತಾರವನ್ನು ಸಾರದಲ್ಲಿ ಸಮಾವೇಶಗೊಳಿಸುವ ಜಾದುವನ್ನು ಕಲಿತು ಬಿಡುತ್ತೀರೆಂದರೆ ತಂದೆಯ ಸಮಾನರಾಗಿ ಬಿಡುತ್ತೀರಿ. ಓಂ ಶಾಂತಿ. 21 ಜನ್ಮಗಳಿಗೆ 21 ಪರಮಾತ್ಮನ ಮಹಾವಾಕ್ಯಗಳನ್ನು ಆಲಿಸಿ ಹಾಗೂ ನಿಮ್ಮದೇ ಆದ ಈ ಚಾನಲ್ಗೆ ಲೈಕ್ ಮಾಡುವುದನ್ನು ಮರೆಯದಿರಿ.